ಇವತ್ತಿನ ರೆಸಿಪಿ ಮಟನ್ ಫ್ರೈ, ಮಟನ್ ಚಿಲ್ಲಿ ಫ್ರೈ. ನೋಡಿ ಕಬಾಬ್ ಎಷ್ಟು ಚೆನ್ನಾಗಿದೆ. ಆದಷ್ಟು ಇದಕ್ಕೆ ಬೋನ್ಲೆಸ್ ಮಟನ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈ ರೆಸಿಪಿ ಯಾರಿಗೋಸ್ಕರ ಅಂದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಅವ್ರಿಗೋಸ್ಕರ. ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ವಾಶ್ ಮಾಡಿ ಇಟ್ಕೊಂಡಿರೋ ಮಟನ್ 1 kg ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರು, ಚಿಲ್ಲಿ ಫ್ಲೇಕ್ಸ್, ಅರ್ಧ ನಿಂಬೆಹಣ್ಣು, ಒಣಗಿರೋ ಮೆಂತ್ಯ ಸೊಪ್ಪು, ಕಲ್ಲುಪ್ಪು, ಕುಟ್ಕೊಂಡಿರೋ ಧನಿಯಾ, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಧೂಳುಪ್ಪು, ಗರಂ ಮಸಾಲ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟು, ಕರಿಬೇವು ಸೊಪ್ಪು, ಕಾರ್ನ್ಫ್ಲೋರ್. ಇವಾಗ ಕುಕ್ಕರ್ಗೆ ಮಟನ್ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಅರಿಶಿಣದ ಪುಡಿ, ಕಲ್ಲುಪ್ಪು 1 ಟೀ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಟೀ ಸ್ಪೂನು, ರುಬ್ಬಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಪೇಸ್ಟು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು 5 ನಿಮಿಷ ಆಗಿದ ತಕ್ಷಣ ಒಂದು ಸ್ವಲ್ಪ ನೀರು ಬಿಡುತ್ತೆ ಮಟನ್. ಇವಾಗ ನಾವು ಇದಕ್ಕೆ 250 ml ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಇಷ್ಟು ಆ್ಯಡ್ ಮಾಡಬೇಕಂತಲ್ಲ, ಬರೀ 1 ಗ್ಲಾಸ್ ಹಾಕಿದ್ರೂ ಸಾಕು. ನನಗೆ ಎಕ್ಸ್ಟ್ರಾ ಸ್ಟಾಕ್ ಬೇಕು ಅಂತ ನಾನು ಇಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ವಿಸಿಲ್ ಹಾಕಿ 3 ವಿಸಿಲ್ ಬಿಡೋಣ. ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನಿಮ್ಮ ಕೈಯಲ್ಲೇ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇವಾಗ ಈ ಸ್ಟಾಕ್ನ ನಾನು ಸಪ್ರೇಟಾಗಿ ಇಟ್ಕೊತೀನಿ. ಇದನ್ನು ಬೇರೆ ಏನಾದರೂ ರೈಸ್ ಐಟಮ್ಸ್, ಟೊಮೆಟೊ ಬಾತು, ಬೇರೆ ಏನಾದರೂ ಮೆಂತ್ಯ ಬಾತು ಏನಾದರೂ ಮಾಡಬೇಕಾದ್ರೆ ನಾವು ಅದನ್ನು ಈ ಸ್ಟಾಕ್ ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ಟಾಕ್ ಎಕ್ಸ್ಟ್ರಾ ಬೇಕು ಅಂತಲೇ ನಾನು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನೀವು ನೀರು ಕಮ್ಮಿ, 1 ಗ್ಲಾಸ್ ಹಾಕ್ಕೊಂಡು ನೀವು ಮಟನ್ನ ಬೇಯಿಸ್ಕೋಬೋದು. ಇವಾಗ ಇದನ್ನು ಸೈಡಿಗೆ ಇಟ್ಕೊತೀನಿ ಸ್ಟಾಕ್ನ. ಅದು ಫ್ರಿಜ್ಜಲ್ಲಿ ಇಡಂಗಿದ್ರೆ ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಇಡಿ, ಯೂಸ್ ಮಾಡ್ಕೊಳ್ಳಿ. ಇವಾಗ ಈ ಮಟನ್ಗೆ ಮಸಾಲ ಹಾಕ್ಕೊಳ್ಳೋಣ. ನೋಡಿ, ಚಿಲ್ಲಿ ಫ್ಲೇಕ್ಸು, ಖಾರದ ಪುಡಿ, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಧನಿಯಾ, ಮೆಂತ್ಯ ಸೊಪ್ಪು, ಉಪ್ಪು. ಇವಾಗ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಅಂದ್ಬಿಟ್ಟೆ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀವಿ. ನಾನಿಲ್ಲಿ 2 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಆವಾಗ ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಆಗುತ್ತೆ. ನೋಡಿ, ನೋಡಿ ಮಸಾಲ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ. ಇವಾಗ ಈ ಮಸಾಲ ಎಲ್ಲ ಸಪ್ರೇಟ್ ಆಗಲ್ಲ, ಅದಕ್ಕೋಸ್ಕರನೇ ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದು. ಇವಾಗ ಇದ್ರ ಜೊತೆಗೆ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ ತೊಗೊಂಡ್ರೆ ಕಬಾಬ್ ರೆಡಿ, ಮಟನ್ ಕಬಾಬ್. ನಾನಿಲ್ಲಿ ಅರ್ಧ ಲೀಟರ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ, ಯಾವುದೋ ಸಪ್ರೇಟ್ ಆಗಿಲ್ಲ, ಚೆನ್ನಾಗಿ ಕೋಟ್ ಆಗಿದೆ. ಕಾರ್ನ್ಫ್ಲೋರ್ ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ, ಆಮೇಲೆ ಟೇಸ್ಟ್ ಚೆನ್ನಾಗಿರಲ್ಲ. 1 kg ಮಟನ್ಗೆ ನಾನು 2 ಟೀ ಸ್ಪೂನ್ ಅಷ್ಟೇ ಹಾಕಿರೋದು. ಆದಷ್ಟು ಈ ಮಟನ್ ಕಬಾಬ್ನ ಬಿಸಿ ಬಿಸಿಗೆ ಹಾಕ್ಕೊಂಡು ಬಿಸಿ ಬಿಸಿಗೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೋನ್ಲೆಸ್ ಮಟನ್ ತೊಗೊಳ್ಳಿ, ಮೇಯ್ನ್ ಅದೇ ಇಲ್ಲಿ. ಇವಾಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿ ಗಾರ್ನಿಷ್ ಮಾಡಿಕೊಂಡ್ರೆ ಬಿಸಿ ಬಿಸಿಗೆ ನಮ್ಮ ಮಟನ್ ಕಬಾಬ್, ಮಟನ್ ಚಿಲ್ಲಿ ಫ್ರೈ ರೆಡಿ. ನೋಡಿ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ. ಆ ಚಿಲ್ಲಿ ಫ್ಲೇಕ್ಸು ಮತ್ತು ಆ ಧನಿಯಾ ಎಲ್ಲ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿದೆ. ಈ ಥರ ಏನಕ್ಕೆ ಹಾಕ್ಕೊಳ್ಳೋದಂದರೆ, ನಾವು
ತಿನ್ನಬೇಕಾದ್ರೆ ಕ್ರಂಚಿಯಾಗಿರುತ್ತೆ, ಸ್ವಲ್ಪ ಬಾಯಿಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿ ನೋಡಿ, ರೆಸಿಪಿ ತುಂಬ ಚೆನ್ನಾಗಿರುತ್ತೆ.